2024 ಹೊಸ ವರ್ಷದ ಹಿನ್ನೆಲೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ 2 ಲಕ್ಷ ತಿರುಪತಿ ಮಾದರಿಯ ಲಡ್ಡು ವಿತರಣೆ ಮಾಡಲಾಯಿತು. ಮೈಸೂರಿನ ವಿಜಯನಗರದಲ್ಲಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜೆ ನೆರವೇರಿಸಲಾಯಿತು. 20 ಕ್ವಿಂಟಾಲ್ ಪುಳಿಯೋಗರೆಯನ್ನು ನೈವೇದ್ಯಕ್ಕೆ ಇಡಲಾಗಿತ್ತು. ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಸುಮಾರು 2 ಲಕ್ಷ ತಿರುಪತಿ ಮಾದರಿಯ ಲಡ್ಡು ವಿತರಣೆ ಮಾಡಲಾಯಿತು. ಈ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರಾದ ನಾಡೋಜ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿ ಅವರು ಹಾಗೂ ಆಡಳಿತಾಧಿಕಾರಿಯಾಗಿರುವ ಶ್ರೀನಿವಾಸರವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. 1994ರಿಂದ ಈ ಲಡ್ಡು ವಿತರಣಾ ಕಾರ್ಯಕ್ರಮ ಜರುಗಿದೆ. ಕನ್ನಡ ಚಿತ್ರರಂಗದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರು 1994ರಲ್ಲಿ ಭಾಷ್ಯಂ ಸ್ವಾಮೀಜಿಯವರಿಗೆ ತಿರುಪತಿ ಮಾದರಿಯ ಲಡ್ಡುವನ್ನು ವಿತರಿಸಲು ಸಲಹೆ ನೀಡಿದರು. 1994ರಲ್ಲಿ 1,000 ಲಡ್ಡುವಿಂದ ಆರಂಭವಾದ ವಿತರಣಾ ಕಾರ್ಯಕ್ರಮ ಇಂದು 2 ಲಕ್ಷ ಲಡ್ಡು ವಿತರಣೆ ಮಾಡಲಾಗುತ್ತಿದೆ. ಸಹಸ್ರನಾಮಾರ್ಚನೆ, ನಂತರ 25 ಕ್ವಿಂಟಾಲ್ ಪುಳಿಯೋಗರೆ ಪ್ರಸಾದ, ನಂತರ 4 ಗಂಟೆ ಭಾಷ್ಯಂ ಸ್ವಾಮೀಜಿಯವರು ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ಭಾಷ್ಯಂ ಸ್ವಾಮೀಜಿಯವರೇ ಅವರದ್ದು ಅಮೃತ ಹಸ್ತದಿಂದ ಎಲ್ಲ ಲಡ್ಡು ಪ್ರಸಾದವನ್ನು ಭಕ್ತಾದಿಗಳು ನೀಡ್ತಾ ಇದ್ದಾರೆ. ಭಕ್ತಾದಿಗಳು ದೇವ ದರ್ಶನವನ್ನು ಪಡೆದು ಲಡ್ಡು ಪ್ರಸಾದವನ್ನು ಸ್ವೀಕರಿಸಿ ಬಹಳ ಸಂತುಷ್ಟರಾಗಿ ಸಂತೋಷದಿಂದ ತೆರಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬೆಳಗ್ಗೆ 4 ಗಂಟೆಗೆ ಪ್ರಾರಂಭವಾಗಿದೆ. ಅನವರತವಾಗಿ ಮಧ್ಯರಾತ್ರಿ 12 ಗಂಟೆ ತನಕನೂ ಲಡ್ಡು ವಿತರಣಾ ಕಾರ್ಯಕ್ರಮ ನಡೀತದೆ. ಈ ಲಡ್ಡು ನಡೆದು ಬಂದ ದಾರಿ 94ನೇ ಇಸ್ವಿಯಲ್ಲಿ 1,000 ಲಡ್ಡಿಂದ ಪ್ರಾರಂಭವಾಯಿತು. ಆ ಪ್ರಾರಂಭಕ್ಕೆ ಮೂಲ ಕಾರಣ ನಮ್ಮ ಕರ್ನಾಟಕದ ಮೇರುನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ದಂಪತಿಗಳು 94ನೇ ಇಸ್ವಿಯಲ್ಲಿ ಭಾಷ್ಯಂ ಸ್ವಾಮೀಜಿಯವರ ಒಂದು ವಿಜ್ಞಾಪನೆಯನ್ನು ಮಾಡಿದರು. ಆ ವಿಜ್ಞಾಪನೆ ಏನಪ್ಪ ಅಂತ ಹೇಳಿದ್ರೆ, ಸ್ವಾಮೀಜಿಯವರೇ, ಎಷ್ಟೋ ಭಕ್ತಾದಿಗಳಿಗೆ ತಿರುಪತಿ ಕ್ಷೇತ್ರದಲ್ಲಿ ಲಡ್ಡು ಪ್ರಸಾದ ಸಿಗೋದಿಲ್ಲ. ಹೊಸ ವರ್ಷದಂದು ನಮ್ಮ ದೇವಸ್ಥಾನದಲ್ಲಿ ಯಾಕೆ ಲಡ್ಡು ಪ್ರಸಾದವನ್ನು ಭಕ್ತಾದಿಗಳಿಗೆ ಉಚಿತವಾಗಿ ನೀಡಬಾರದು ಅಂತ ಒಂದು ವಿಜ್ಞಾಪನೆ ಮಾಡಿಕೊಂಡು 1,000 ರೂಪಾಯಿನ ಸ್ವಾಮೀಜಿಯವರಿಗೆ ಕಾಣಿಕೆಯಾಗಿ ನೀಡಿದರು. ಸ್ವಾಮೀಜಿಯವರು ಅಣ್ಣವರು ನೀಡಿದ್ದಾರೆ 1,000 ರೂಪಾಯಿ ಅಂತೇಳಿ ತಕ್ಷಣ ತಿರುಪತಿಗೆ 4 ಜನ ಬಾಣಸಿಗರು ತಿರುಪತಿಯಿಂದ ಕರೆಸಿ 1,000 ರೂಪಾಯಿಗೆ ತಿರುಪತಿ ಮಾದರಿ ಲಡ್ಡುವನ್ನು 1,000 ಲಡ್ಡು ಆಯಿತು 94ನೇ ಇಸ್ವಿಯಲ್ಲಿ. ಆವಾಗ ಅಣ್ಣವರ ಮನಸ್ಸು, ಆವಾಗ ಅವರು ಹಾಕಿಕೊಂಡ ಬುನಾದಿ ಇವತ್ತು
ದಿನೇ ದಿನೇ 1000, 2000, 5000, 10,000, 50,000, ಲಕ್ಷದಿಂದ 2 ಲಕ್ಷ ತನಕ ಹೋಗಿದೆ. ಇವತ್ತು ನಮ್ಮ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳು ಲಡ್ಡು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಹಾಕಿಕೊಟ್ಟಂತಹ ಬುನಾದಿ. ಆದ್ದರಿಂದ ದೇವಸ್ಥಾನದಲ್ಲಿ ಭಕ್ತಾದಿಗಳು ಭಗವಂತನ ಪ್ರಸಾದವನ್ನು ಸ್ವೀಕರಿಸಿ ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನು ಉಂಟು ಮಾಡಲಿ, ಎಲ್ಲರೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಸ್ಸು ಎಲ್ಲವನ್ನು ನೀಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಪ್ರತಿ ವರ್ಷ ಅವರ ಕುಟುಂಬದಲ್ಲಿ ನಾವು ಆವಾಗಲೇ ಹೇಳಿದ್ದೀವಿ, ನಾವು ಖಂಡಿತವಾಗಿ ಇವತ್ತು ಗೋವಿಂದಣ್ಣವರಾಗಲಿ, ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರರಾಗಲಿ, ಇಲ್ಲ ನಮ್ಮ ಶಿವಣ್ಣವರಾಗಲಿ, ಯಾರು ಕುಟುಂಬದಲ್ಲಿ ಬಂದು ಅವ್ರ ಕೈಯಾರೆ ಅವ್ರ ತಂದೆಯವ್ರನ್ನ ನೆನೆಸ್ಕೊಂಡು ಒಂದೊಂದು ಪ್ರಸಾದವನ್ನು, ಲಡ್ಡು ಪ್ರಸಾದವನ್ನು ಅವರ ಅಮೃತದಿಂದ ನೀಡ್ತಾರೆ. ಇದು ವಾಡಿಕೆಯಾಗಿ ಬಂದಿದೆ. ಸಂಜೆ ಎಷ್ಟೊತ್ತರ ಈ ಲಡ್ಡು ಪ್ರಸಾದ ಇವತ್ತು ರಾತ್ರಿ ಮಧ್ಯರಾತ್ರಿ 12 ಗಂಟೆ ತನಕ ಲಡ್ಡು ಪ್ರಸಾದವನ್ನು ನೀಡ್ತೀವಿ ನಾವು. ವಿಶೇಷ ಪೂಜೆ ಏನಾದ್ರು ಇದೆಯಾ ಸರ್? ಬೆಳಿಗ್ಗೆ 4 ಗಂಟೆಗೆ ದೇವರಿಗೆ ತೋಮಾಲೆ ಸೇವೆ, ನಂತರ ಸ್ವರ್ಣ ಪುಷ್ಪಾರ್ಚನೆ, ನಂತರ ಏಕಾದಶ ಪ್ರಾಕಾರೋತ್ಸವದಿಂದ ಹಿಡಿದು 25 ಕ್ವಿಂಟಾಲ್ ನಿವೇದನ ಪುಳಿಯೋಗರೆ ನೈವೇದ್ಯ ಮಾಡಿ ಎಲ್ಲರಿಗೂ ಭಕ್ತಾದಿಗಳು ಹಂಚುತ್ತಾ ಇದ್ದೀವಿ ನಾವು.